ವೆಲ್ಕಮ್ ಟು ಫುಡ್ ಕ್ರಶ್ ಮೇಘು ವ್ಲಾಗ್ಸ್. ನಾನು ನಿಮ್ಮ ಮೇಘ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಸ್ಪೆಷಲ್ ಆಗಿ ಪನ್ನೀರ್ ಕಬಾಬ್ನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮಸಾಲ ಪಾಪಡು ಸಹ ಮಾಡಿದ್ದೆ. ಪನ್ನೀರ್ ಕಬಾಬ್ನ ಯಾವ ಥರ ಮಾಡೋದು ಅಂತ ನಮ್ಮ ಫ್ರೆಂಡ್ಸ್ ಇಂದು ಹೇಳ್ಕೊಟ್ಟಿರೋದು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಳ್ಳಿ. ಬೌಲಲ್ಲಿ 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಎಲ್ಲನೂ ಸಮಾನವಾಗಿ ಹಾಕಬೇಕು. 1 ಸ್ಪೂನಷ್ಟು ಖಾರ ಪುಡಿ ಹಾಕಿ ನೋಡ್ಕೊಂಡು ಹಾಕಿ ನಿಮ್ಮ ಖಾರನ. 1/2 ಸ್ಪೂನು ಗರಂ ಮಸಾಲ, 1/2 ಸ್ಪೂನು ಧನಿಯಾ, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ. ಧನಿಯಾ ಜಾಸ್ತಿ ತಿನ್ನೋರು 1 ಸ್ಪೂನಷ್ಟು ಹಾಕ್ಬೋದು, ಧನಿಯಾ ಪೌಡ್ರ್ ಫ್ಲೇವರು. 1/2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು, 1 ಸ್ಪೂನಷ್ಟು ಕಸ್ತೂರಿ ಮೇಥಿ, 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಸ್ಪೂನು ಪೆಪ್ಪರು, 1/2 ಸ್ಪೂನು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಎಸಳು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕಬೇಕು, ಮತ್ತು 1 ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಫುಲ್ಲು. ಆಮೇಲೆ 1 ಸ್ಪೂನಷ್ಟು ಮೊಸರು ಹಾಕಿ. ಸ್ಕಿಪ್ ಆಗಿದೆ ಇದು ವಿಡಿಯೋದಲ್ಲಿ, ಅದೇ ಮೇನ್ ಇಂಗ್ರೀಡಿಯೆಂಟ್ಸು. ಮೊಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತೀರಾ ನೀರು ಥರ ಕಲಿಸ್ಕೋಬಾರ್ದು ಇದನ್ನ ಹಿಟ್ಟನ್ನ, ಸ್ವಲ್ಪ ಗಟ್ಟಿ ಇರಬೇಕು ಇದನ್ನ ಹಿಟ್ಟು. ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 200 ಗ್ರಾಮಷ್ಟು ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಪನ್ನೀರಿಗೆ ಕಲಿಸ್ಕೊಳ್ಳಿ ಫುಲ್ಲು. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನು ಒಂದು 1 ಅವರಷ್ಟು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ 1 ಅವರ್ ಆಗಿದೆ. ಎಣ್ಣೆನ ಸ್ವಲ್ಪ ಕಾಯೋದಕ್ಕಿಡಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಹಾಕಿರ್ತೀರಲ್ಲ, ತುಂಬ ಸ್ಪೈಸಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕಡೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಎಣ್ಣೆನೂ ಸಹ ಕಾದಿದೆ. ಇದಕ್ಕೆ ಒಂದೊಂದಾಗೆ ಬಿಡಿ. ಕೈಯಲ್ಲಿ ಏನಾದರೂ ಎಣ್ಣೆ ಸಿಡಿತು ಅಂದರೆ ಸ್ಪೂನಲ್ಲೂ ಸಹ ಅದನ್ನು ಬಿಡ್ಬೋದು. ಚೆನ್ನಾಗಿ ಎಲ್ಲ ಕಡೆನೂ ಡೀಪ್ ಫ್ರೈ ಆಗಬೇಕು ಅದೆಲ್ಲ ಪನ್ನೀರ್ ಸಹ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಮಾಡಿರಿ. ಪನ್ನೀರ್ ಎಲ್ಲ ಕಡೆ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಚೆನ್ನಾಗಾದಮೇಲೆ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಅದನ್ನು ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ. ಯೂಶ್ವಲಿ ಪನ್ನೀರ್ ಕಬಾಬ್ ಯಾವಾಗಲೂ ರೆಡ್ ಕಲರ್, ತುಂಬ ಖಾರ ಪುಡಿ ಹಾಕಿ ರೆಡ್ಡಿಶ್ ಆಗಿರುತ್ತೆ ಪನ್ನೀರ್ ಕಬಾಬು. ಬಟ್ ಇದೊಂಥರ ಸ್ಪೆಷಲ್ ಆಗಿದೆ ಪನ್ನೀರ್ ಕಬಾಬು. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಒಮ್ಮೆ, ನಾನು ಅದಕ್ಕೆ ಪನ್ನೀರ್ ಕಬಾಬ್ಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅಷ್ಟು ತುಂಬ ಟೇಸ್ಟಿಯಾಗಿದೆ. ಕಲರ್ ಚೇಂಜ್ ಇದೆ ಪನ್ನೀರ್ ಕಬಾಬ್, ಬಟ್ ರೆಡ್ಡಿಶ್ ಆಗಿರುತ್ತೆ ಯಾವಾಗಲೂ ಪನ್ನೀರ್ ಕಬಾಬು. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಮಾಡ್ಕೊ ತಿಂತಾ ಇರ್ತೀರ ಈ ಥರ ಒಮ್ಮೆ ಮನೆಯಲ್ಲಿ ನೀವು ಮಾಡಿದರೆ. ಯಾರೆಲ್ಲ ನಾನ್ ವೆಜ್ ಕಬಾಬ್ ತಿನ್ನಲ್ವೋ ಅವರಿಗೆಲ್ಲ ಪ್ಯೂರ್ ವೆಜಿಟೇರಿಯನ್ ಪನ್ನೀರ್ ಕಬಾಬ್ ತುಂಬ ರುಚಿಯಾಗಿರುತ್ತೆ. ಇವಾಗ ಮಸಾಲ ಪಾಪಡನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಪಾಪಡ್ ಎಲ್ಲ ರೆಡಿ ಪ್ಯಾಕೆಟೇ ಸಿಗುತ್ತೆ. ನಾನು ಅದರಲ್ಲಿ ಗಾರ್ಲಿಕ್ ಪಾಪಡನ್ನ ತೊಗೊಂಡು ಬಂದಿದ್ದೆ. ಎಣ್ಣೆ ಕಾದಿದೆ, ಅದರಲ್ಲೇ ನಾನು ಕರಿತಾ ಇದ್ದೀನಿ. ಪನ್ನೀರ್ ಕಬಾಬ್ ಕರೆದಿದ್ನಲ್ಲ ಅದೇ ಎಣ್ಣೆಲ್ಲೇ ಕರಿತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಕರಿಬೇಕು ಪಾಪಡನ್ನ. ಸೇಮ್ ಹಪ್ಪಳನ ಯಾವ ಥರ ಕರಿತೀವೋ ಅದೇ ರೀತಿಯಲ್ಲಿ ಪಾಪಡನ್ನೂ ಸಹ ಕರಿಬೇಕು. ಆ ಕರೆದಿದ ನಂತರ ಆ ಪಾಪಡ್ ಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, ಸಣ್ಣದಾಗಿ ಕ್ಯಾರೆಟ್ ತುರ್ಕೊಂಡಿರೋದನ್ನು ಕ್ಯಾರೆಟ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪಾನಿಪುರಿ ಮಸಾಲ, ಲಾಸ್ಟಿಗೆ ಶೇವ್ ಇದ್ದರೆ ಶೇವ್ನು ಸಹ ಹಾಕಿ. ಶೇವ್ ಅಂದರೆ ಖಾರ ಬರುತ್ತಲ್ಲ ಪಾನಿಪುರಿ ಶೇವು, ಅದು ಹಾಕಿದರೂ ಸಹ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಅದಿರಲಿಲ್ಲ ಅಂತ ನಾನು ಹಾಕಿರಲಿಲ್ಲ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಪನ್ನೀರ್ ಕಬಾಬು ಮತ್ತು ಟೊಮೊಟೊ ಸಾಸು ಹಾಕಿ ಸರ್ವ್ ಮಾಡಿದರೆ ಆಯಿತು. ಇಷ್ಟೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ರುಚಿಕರವಾಗಿರೋದ ಮಸಾಲ ಪಾಪಡು ಮತ್ತು ಪನ್ನೀರ್ ಕಬಾಬ್ನ. ತುಂಬ ಚೆನ್ನಾಗಿತ್ತು, ಮನೇಲೆಲ್ಲರೂ ತುಂಬಾ ಇಷ್ಟಪಟ್ಟರು. ಪನ್ನೀರ್ ಕಬಾಬೇ ತುಂಬ ಸ್ಪೆಷಲ್ ಆಗಿದ್ದಿದ್ದು. ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಪನ್ನೀರ್ ಕಬಾಬ್ ಮತ್ತು ಮಸಾಲ ಪಾಪಡ್ ತುಂಬಾ ರುಚಿಯಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.